ನಮಸ್ತೆ, ಗುಡ್ ಮಾರ್ನಿಂಗ್. ಪ್ರಕೃತಿ ಗ್ರೂಪ್ ಫಾರ್ ಸ್ಟಡಿ, ನಾಲೆಜ್ ಇಸ್ ದ ಪವರ್. ಈ ಶಿರೋನಾಮೆಯಲ್ಲಿ ಪ್ರಕೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಫಸ್ಟ್ ಆಫ್ ಆಲ್, ನನ್ನ ಹೆಸರು ವಿಮಲಾ PS ಪಾಣಾಜೆ, ಪುತ್ತೂರು. ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಚಾರವನ್ನು ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದೇನೆಂದರೆ ಮಲ್ಲಿಗೆ ಕೃಷಿ. ನಾನು ಆ್ಯಕ್ಚುಲಿ ಪ್ರೊಫೆಷನಲ್ ಆಗಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳಿದ್ದಾರೆ. ಹಾಗಾಗಿ ನಾನು ಮನೆಯಲ್ಲಿ ಒಂದು 4-5 ವರ್ಷ ಇನ್ನು ಮನೆಯಲ್ಲಿ ಇರಬೇಕಾದ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಏನಾದರೂ ಒಂದು ಅರ್ನಿಂಗ್ ವರ್ಕ್ ಬೇಕು ನನಗೆ ಅಂತ ಯೋಚನೆ ಮಾಡಿದಾಗ ನಾನು ಕಂಡುಕೊಂಡಿರುವಂಥದ್ದು ಮಲ್ಲಿಗೆ ಕೃಷಿ. ಇದರಲ್ಲಿ ನಾನು ಒಂದು ಸಕ್ಸಸ್ಸನ್ನು ಪಡ್ಕೊಳ್ತಾ ಇದ್ದೆ ಅಂತ ಹೇಳಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು ಜಸ್ಟ್ ನನ್ನ ಟಾಕನ್ನು ಮಾತ್ರ ಇಲ್ಲಿ ಕೊಡ್ತಾ ಇದ್ದೇನೆ. ಆಮೇಲೆ ನನ್ನ ಅನುಭವದ ಗಿಡಗಳನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದೇನೆ. ಆದರೆ ಅದರಲ್ಲಿ ನನಗೆ ಆದಂತಹ ಒಂದು ಅನುಭವನ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ನಾನು ಸ್ಟಾರ್ಟಿಂಗಲ್ಲಿ ನೆಟ್ಟಿರುವಂಥದ್ದು 2 ಗಿಡ ಮಾತ್ರ. ಆ ಗಿಡ ಕ್ರಮೇಣ ದೊಡ್ಡದಾಗ್ತಾ ಒಂದು 6 ತಿಂಗಳಾಗ ಹೂವು ಬಿಡಲಿಕ್ಕೆ ಶುರುವಾಯಿತು. ಅದರ ಬೆಳವಣಿಗೆಯನ್ನು ನೋಡಿದ ಮೇಲೆ ನನಗಾಯ್ತು, ನಾನು ಯಾಕೆ ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬಾರ್ದು, ಇದರಿಂದ ಒಂದು ಅರ್ನಿಂಗನ್ನು ನಾನು ಮಾಡ್ಕೋಬಹುದಂತಲ್ವ. ಹಾಗೆ ನೆಕ್ಸ್ಟ್ ನೋಡಿದಾಗ ನಾನೊಂದು 20 ಗಿಡವನ್ನು ಹೊರಗಡೆಯಿಂದ ತಗೊಂಡೆ ನರ್ಸರಿಯಿಂದ. ಆಮೇಲೆ ಅದನ್ನು ಕೂಡ ನಾನು ನೆಟ್ಟದ್ದು ಯಾವ ರೀತಿ ಅಂದರೆ, ನಾನು ಪಾಟಲ್ಲಿ ದೊಡ್ಡ ಅಗಲದ ಪಾಟ್ ಅದರಲ್ಲಿ ನೆಟ್ಟಿದ್ದೇನೆ. ಅದನ್ನು ನಿಮಗೆ ನೆಕ್ಸ್ಟ್ಗೆ ತೋರಿಸಿಕೊಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಇದರಲ್ಲಿ ಒಂದು ಆಸಕ್ತಿ ಇದೆ, ಯಾವ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೋಬೇಕು ಅಂತ. ಸೊ ಅದನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ತೋರಿಸಿಕೊಡ್ತೀನಿ ಗಿಡಗಳಲ್ಲಿ. ಆದರೆ ಯಾವಾಗ ನಾವು ಮಲ್ಲಿಗೆ ಕೃಷಿಯನ್ನು ನಾವು ಇಷ್ಟಪಡ್ತೇವೋ ಅದರಲ್ಲಿ ನಾವು ಇಳುವರಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೆಮ್ಮೆಯಿಂದ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್, ಗಿಡಗಳಂದ್ರೆ ಒಂದು ಮಗುವಿನಾಗಿ ನಾವು ಅದನ್ನು ನೋಡ್ಕೋಬೇಕಾಗ್ತದೆ. ಅದರಲ್ಲಿ ಎಲೆ ಚುಕ್ಕಿ ರೋಗಗಳು ಕೂಡ ಕಂಡು ಬರುವಾಗ ನಾವು ಅದಕ್ಕೆ ಸ್ಪ್ರೇಗಳನ್ನೆಲ್ಲ ಮಾಡಿ, ಮತ್ತು ಅದರಲ್ಲಿ ಚುಕ್ಕಿಗಳು ಬರುವಾಗ ನಾವು ಎಲೆಗಳನ್ನೆಲ್ಲ ತೆಗಿಬೇಕು. ಜೊತೆಗೆ ಮಣ್ಣು, ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಮಣ್ಣು ನಾವು ಪಾಟಿಗೆ ಹಾಕುವಾಗ ಖಾಲಿ ಮಣ್ಣನ್ನು ಹಾಕುವಂಥದ್ದಲ್ಲ, ಅದಕ್ಕೆ ಕೆಂಪು ಮಣ್ಣು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಕೆಂಪು ಮಣ್ಣಿಗೆ ನಾವು ಮರಳು, ಜೊತೆಗೆ ಕೊಕೋಪೀಟ್, ಅದರ ಜೊತೆಗೆ ಒಣಗಿದ ಸೆಗಣಿಯ ಹುಡಿ, ಮತ್ತು ಕಾಂಪೋಸ್ಟ್ ಹುಡಿ, ಇವುಗಳೆಲ್ಲ ಮಿಕ್ಸಪ್ ಮಾಡಿ ಸೆಟಪ್ ಮಾಡಿ ನಾವು ಪಾಟಲ್ಲಿ ಫಸ್ಟಿಗೆ ಮಣ್ಣನ್ನು ರೂಢಿ ಮಾಡಿ ಕೊಡಬೇಕು. ಆಮೇಲೆ ನಾವು ಅದಕ್ಕೆ ಗಿಡಗಳನ್ನಿಟ್ಟು ಪೋಷಣೆ ಮಾಡ್ತಾ ಬರಬೇಕು. ಸ್ಟಾರ್ಟಿಂಗಲ್ಲಿ ನಾವು ಒಂದು 15 ದಿವಸ ನಾವು ನೆರಳಲ್ಲಿ ಇಡಬೇಕು. ಆಮೇಲೆ ನಾವು ಬಿಸಿಲಿಗೆ ಇಟ್ಟರೆ ಏನಾಗುವುದಿಲ್ಲ. ಆ ರೀತಿ ನೆಟ್ಟಾಗ ಗಿಡ ನಿಧಾನಕ್ಕೆ ಬೆಳವಣಿಗೆ ಆಗ್ತದೆ. ಆದರೆ ನಾನು ಸ್ಟಾರ್ಟಿಂಗಲ್ಲಿ ಅದರ ಮುಗ್ಗುರನ್ನು ಚಿವುಟಿ ಇರಲಿಲ್ಲ. ಆಮೇಲೆ ನಾನು ಚಿವುಟಿದ ಮೇಲೆ ಅದರಲ್ಲಿ ಚಂದದ ಚಿಗುರುಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗಂತೂ ಭಾರಿ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಒಂದು ಗಿಡವನ್ನು ನೆಲದಲ್ಲಿ ಕೂಡ ನೆಟ್ಟಿದ್ದೆ. ಅದು ಇವಾಗಂತೂ ಭಾರಿ ಚೆನ್ನಾಗಿದೆ. ನಾನು ನಿಮಗೆ ಅದನ್ನು ನೆಕ್ಸ್ಟ್ ತೋರಿಸಿಕೊಡ್ತೀನಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಏನಂದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಮಲ್ಲಿಗೆ ಗಿಡದಲ್ಲಿ ಒಂದು ಚುಕ್ಕಿ ಎಲೆಗಳಲ್ಲಿ ಚುಕ್ಕಿಯಾದಂಥ ಒಂದು ಗುರುತುಗಳಾಗಿ ಅದು ಮಾರ್ಕ್ಗಳು ಹೊಂದ್ಬಿಡ್ತದೆ. ಆವಾಗ ನಾವೇನು ಮಾಡಬೇಕಂದ್ರೆ, ನಾವು ಅದನ್ನು ಎಲೆಯನ್ನು ಚಿವುಟಿ ತೆಗಿಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನಾವು ಚಿವುಟುವಾಗ, ಈಗ ಹೊಸ ಚಿಗುರು ಬಂದಾಗ ಅದರಲ್ಲಿ ಮುಗ್ಗು ಬರ್ತದೆ, ಚಿವುಟುವಾಗ ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮುಗುರನ್ನು ಮಾತ್ರ ಚಿವುಟಿದ್ರೆ ಸಾಕು. ಆದ್ರೆ ಕೆಲವೊಂದ್ಸಲ ಕೆಲವು ಗೆಲ್ಲುಗಳು ಸ್ವಲ್ಪ ಉದ್ದ ಇರ್ತದೆ. ಆವಾಗ ನಾವು 2-3 ಎಲೆಯನ್ನು ಬಿಟ್ಟು ಕಟ್ ಮಾಡ್ಬೇಕು. ಅದು ನಿಧಾನವಾಗಿ ಒಂದು ಹಂತಕ್ಕೆ ಬಂದ ನಂತರ ಒಂದು 3 ತಿಂಗಳೆಲ್ಲ ಆದ ಮೇಲೆ ಅದರ ಏನಂದ್ರೆ ಅದ್ರ ಗೆಲ್ಲುಗಳು ಸ್ವಲ್ಪ ಉದ್ದ ಬರ್ತದೆ. ಆವಾಗ ಅದನ್ನು ನಾವು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಬೇಕಾಗ್ತದೆ. ಅಂದ್ರೆ 2 ಎಲೆ ಬಿಟ್ಟರೆ ಸಾಕು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇದು ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಿಗೆ ಗಿಡ ಮಾಡುವವರಿಗೆ ಇದರ ಅನುಭವ ಇರುವುದಿಲ್ಲ. ಹಾಗಾಗಿ ಇದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ನಾವು ಅದನ್ನ ಮಾಡ್ಲಿಕ್ಕೆ ಹೋದ್ರೆ ಸುಲಭ ಆಗ್ತದೆ. ಆಮೇಲೆ ಯಾವಾಗ ನಾವು ಗಿಡಗಳಲ್ಲಿ ಗೆಲ್ಲುಗಳನ್ನು ಉದ್ದಕ್ಕೆ ಬಿಡ್ತೀವೋ ಅವಾಗ ಅದಕ್ಕೆ ನೆಕ್ಸ್ಟ್ ಅದರಲ್ಲಿ ಬರುವಂತಹ ಚಿಗುರಿಗೆ ಅದರಲ್ಲಿ ಅದನ್ನು ತಾಗಿಕೊಳ್ಳುವುದು, ಅಂದ್ರೆ ಅದನ್ನು ಬಯಸಿಕೊಳ್ಳುವ, ಅಂದ್ರೆ ಅದನ್ನು ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ, ಗೆಲ್ಲನ್ನು ತಾಂಗ್ಲಿಕ್ಕೆ ಆಗುದಿಲ್ಲ, ಅದು ಬಗ್ಗುತ್ತದೆ. ಹಾಗೆ ಆಗ್ಬಾರ್ದು. ಬಗ್ಗುತ್ತದೆ ನಿಮಗೆ ಕಂಡ ತಕ್ಷಣ ಕಟ್ ಮಾಡಿಬಿಡಿ, ಅದರೇನು ವರಿ ಇಲ್ಲ. ಆ ಕಟ್ ಮಾಡಿದ ಗೆಲ್ಲ ತೆಗ್ದಿದ್ದೀವಿ, ಒಂದು ಸಣ್ಣ ತೊಟ್ಟೆಯಲ್ಲಿ ಅದನ್ನ ಹಾಕ್ಬಿಡಿ. ಆಮೇಲೆ ಅದು ಕೂಡ ನಿಮಗೆ ಹೊಸ ಗಿಡವಾಗಿ ಪರಿವರ್ತನೆ ಆಗ್ತದೆ. ಹಾಗೆ ಮತ್ತೆ ಸ್ಪ್ರೇಗಳನ್ನ ಆವಾಗ ಒಂದು 15 ದಿವಸಕ್ಕೊಮ್ಮೆಲ್ಲ ಮಾಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನಾವು ಮಲ್ಲಿಗಿಡಕ್ಕೆ ಹೊರಗಿನ ಇದು ಏನಂದ್ರೆ ಗೊಬ್ಬರಗಳನ್ನ, ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಸಾವಯವ ಗೊಬ್ಬರವನ್ನು ಮನೆಯಲ್ಲೇ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡಬಹುದು. ಇದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ, ಯಾವ ರೀತಿ ಸಾವಯವ ಗೊಬ್ಬರವನ್ನು ಮಾಡ್ತೇನೆ ಅಂತ. ಅದಕ್ಕೊಂದು ಏನು ದೊಡ್ಡ ವಿಚಾರ ಏನಿಲ್ಲ. ಏನಂದ್ರೆ, ನಮ್ಮ ಮನೆಯ ಒಳಗಡೆ ನಾವು ಅಡುಗೆ ಕೋಣೆಯಲ್ಲಿ ವೇಸ್ಟ್ಗಳಿಗೆ ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು, ಮುಸುಂಬಿಯ ಸಿಪ್ಪೆ ಇರ್ಬೋದು, ಇವುಗಳನ್ನೆಲ್ಲ ನಮ್ಮ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ತುಂಬಿಸಿಟ್ಟು ಅದನ್ನು ಮತ್ತೆ ಒಂದು ದೊಡ್ಡ ಟಬ್ಬಲ್ಲಿ
ಯಾವ ರೀತಿ ಅದನ್ನು ನಾವು ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡ್ಬೋದು ಎನ್ನುವುದನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ನಾನು ಇವಾಗಲೇ ಮಾಡಿದ್ದುಂಟು, ಅದನ್ನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ಮಲ್ಲಿಗೆ ಕೃಷಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಕರೆಕ್ಟ್ ಆದ ಒಂದು ಮಾಹಿತಿಯನ್ನು ಕೊಡ್ತೇನೆ. ನೀವು ಕೂಡ ಒಂದು ಮಲ್ಲಿಗೆ ಕೃಷಿಯನ್ನು ಮಾಡೋದರ ಮೂಲಕ ಒಂದು ಸಕ್ಸಸ್ ಅನ್ನು ಕಾಣಿ. ಯಾಕಂದ್ರೆ ಇವಾಗ ಮಲ್ಲಿಗೆಯ ರೇಟ್ ನೋಡಿದ್ರೆ ಚಿನ್ನದ ರೇಟ್ ಯಾವ ರೀತಿ ಗಗನಕ್ಕೆ ಏರ್ತಾ ಇದೆಯೋ ಅದೇ ರೀತಿ ಮಲ್ಲಿಗೆಯ ರೇಟ್ ಕೂಡ ಗಗನಕ್ಕೆ ಕೆಲವೊಂದು ಸರಿ ಏರ್ತದೆ. ಆವಾಗ ನಮ್ಮಲ್ಲಿ ಏನೋ ಮಲ್ಲಿಗೆ ಅವಾಗ ಜಾಸ್ತಿ ಇದ್ರೆ ಇಂಥ ಮಾಡೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಇಂಜರಿ. ಯಾಕೆ ನಾವು ಇವತ್ತು ನೋಡಿ ಮನುಷ್ಯರಿಗೆ ಒಂದು ಪ್ರೀತಿಯನ್ನು ಕೊಟ್ಟರೆ ಅವ ನಾಳೆ ನಮಗೆ ಅದೇ ಪ್ರೀತಿಯನ್ನು ಕೊಡ್ತಂತ ಹೇಳಿಕ್ಕೆ ಆಗುದಿಲ್ಲ. ಆದ್ರೆ ಗಿಡಕ್ಕೆ ನಾವು ತೋರಿಸಿದ ಪ್ರೀತಿ ಕಾಳಜಿ ಅದರ ಮಲ್ಲಿಗೆ ರೂಪದಲ್ಲಿ ಅಥವಾ ಅದರ ಒಂದು ರಿಟರ್ನ್ ಅಲ್ಲಿ ನಮಗೆ ಸಿಗ್ತದೆ, ಅಥವಾ ಇದು ನಾವು ಕೃಷಿಕರಾಗಿ ನಾವು ಇದನ್ನು ಕಂಡುಕೊಳ್ಬಹುದು. ಹಾಗಾಗಿ ಎಲ್ಲರಿಗೂ ನಾನೊಂದು ಸಲಹೆ ಮಾಡಿ, ನಿಮ್ಮ ಜಗಲಿಯಲ್ಲಿ ಒಂದಷ್ಟು ಜಾಗ ಇದ್ರೆ ಬಿಸಿಲು ಬೀಳುವಂತ ಆ ಜಾಗದಲ್ಲಿ ಪಾಟಲ್ಲಿ ಮಲ್ಲಿಗೆ ಗಿಡವನ್ನು ನೆಡುವಂತ ಒಂದು ಪ್ರಯತ್ನವನ್ನು ಮಾಡಿ. ನೀವು ಮಾಡ್ಬೇಕಂತ ಹೇಳುದಲ್ಲ, ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆಗೆ ಮಹಿಳೆಯರಿಗೆ ಮುಡಿಲಿಕ್ಕೆ ಆಗ್ತದೆ, ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನಕ್ಕೆಲ್ಲ ಕೊಂಡೋಗ್ಬೋದು. ಹಾಗೆ ಆಮೇಲೆ ನಿಮಗೆ ಒಂದು ಇಂಟ್ರೆಸ್ಟ್ ಬಂದ್ರೆ ಇದನ್ನು ಮುಂದುವರಿಸಬಹುದು. ಹಾಗೆ ಆಯ್ತು, ಥ್ಯಾಂಕ್ಸ್, ನಮಸ್ತೆ.